ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಈ ಒಂದು ವ್ಲಾಗ್ ಬಂದು ನಮ್ಮ ಮನೆಯ ತುಳಸಿ ಹಬ್ಬದ ವ್ಲಾಗ್ ಆಗಿದೆ. ಬೆಳಗ್ಗೆಯಿಂದ ನನಗೆ ತುಳಸಿ ಹಬ್ಬದ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಸೊ ಸಂಜೆನೇ ತುಳಸಿ ಪೂಜೆ ಸಿದ್ಧತೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಹಬ್ಬ ಅಂತ ಅಂದಮೇಲೆ ಬೆಳಗ್ಗೆಯಿಂದ ಅದು ಇದು ಕೆಲಸ ಇದ್ದೇ ಇರುತ್ತಲ್ವ. ಸೊ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ನಡೀತು. ಹಾಗೆ ತುಳಸಿ ಪೂಜೆಗೆ ಶ್ರೇಷ್ಠವಾದ ಸಮಯ ಅಂತ ಅಂದರೆ ಗೋಧೂಳಿ ಸಮಯ. ಸಂಜೆ ಟೈಮ್ ಮಾಡಿದ್ರೇ ಒಳ್ಳೆಯದು. ತುಳಸಿ ಪೂಜೆ ಅಳತೆಗೆ ಬೆಳಿಗ್ಗೆಗಿಂತ ಸಂಜೆ ಟೈಮ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಸಂಜೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಸಂಜೆನೇ ಮಾಡೋದು, ಕೆಲವೊಬ್ಬರು ಮಾತ್ರ ಬೆಳಗಿನ ಜಾವನೇ ಪೂಜೆ ಮಾಡ್ಕೊಳ್ತಾರೆ. ಹಾಗೆ ಇವತ್ತು ತುಳಸಿ ವಿವಾಹ ಮಾಡಬೇಕಾಗಿರೋದ್ರಿಂದ ತುಳಸಿ ವಿವಾಹಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಂಗಲ್ಯ ಇರ್ಬೋದು, ಅರಿಶಿನ, ಕುಂಕುಮ, ಅಕ್ಷತೆ, ಹಾಗೆ ಹೂವು, ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿಂದ ಆರತಿ ಮಾಡಬೇಕು. 5 ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ನೀವು ತುಪ್ಪದ ಆರತಿ ಮಾಡ್ಬೋದು. ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಕೊಂಡು, ಇಲ್ಲಾಂದರೆ 2ರಲ್ಲೂ ಮಾಡ್ಬೋದು. ನೋಡಿ, ಅದಕ್ಕೂ ಮುಂಚೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಟ್ಕೊಂಡು ಅಕ್ಕಿ ಮೇಲಿಟ್ಟು ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಕೆಂಪು ನೀರ ಮೇಲೆ ಇಟ್ಕೊಂಡು ನೀವು ಲಾಸ್ಟಲ್ಲಿ ಆರತಿನ ಮಾಡಬೇಕಾಗುತ್ತೆ ದೇವರಿಗೆ. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಇವತ್ತು ಕೃಷ್ಣನಿಗೆ ಇಷ್ಟ ಆಗಿರುವಂಥ ಸಿಹಿ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ತುಳಸಿ ಪೂಜೆ ದಿನ ಶ್ರೀಕೃಷ್ಣನಿಗೆ ಇಷ್ಟ ಆಗಿರುವಂಥ ನೈವೇದ್ಯ ಮಾಡಿದ್ರೆ ತುಳಸಿ ಮಾತೆಗೆ ತುಂಬ ಇಷ್ಟ ಆಗುತ್ತಂತೆ. ಸೊ ಅದರಿಂದಾಗಿ ಕೃಷ್ಣನಿಗೆ ಇಷ್ಟ ಆಗಿರುವಂಥ ನೈವೇದ್ಯನೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಪೂಜೆಗೆಲ್ಲ ಸಿದ್ಧತೆ ಆಗಿದೆ. ಮಾಂಗಲ್ಯ ಧಾರಣೆ ಮಾಡೋದಕ್ಕಿಂತ ಮುಂಚೆ ದೀಪಗಳನ್ನೆಲ್ಲ ಹಚ್ಚಿಟ್ಟು ಊದ್ಗಡ್ಡಿನೂ ಹಚ್ಚಿಟ್ಟು ಇವಾಗ ಮಾಂಗಲ್ಯನ ಫಸ್ಟ್ ಕಟ್ಕೊಳ್ಬೇಕು. ಅದಾದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಬೇಕಿರುತ್ತೆ. ತುಳಸಿ ವಿವಾಹಕ್ಕೆ ಮೇಯ್ನಾಗಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇರಬೇಕು, ಇಲ್ಲಾಂದರೆ ಬೆಟ್ಟದ ನೆಲ್ಲಿಕಾಯಿದು ಈ ರೀತಿ ಕೊಂಬೆ ಆದರೂ ಇರಲೇಬೇಕು. ಯಾಕಂದರೆ ಆ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ತುಳಸಿ ಪತಿಯಾಗಿ ವಿಷ್ಣುವಿನ ಸ್ಥಾಪನೆ ಮಾಡಬೇಕಿರುತ್ತೆ. ಅದರಿಂದಾಗಿ ನಾವು ಬೆಟ್ಟದ ನೆಲ್ಲಿಕಾಯಿಂದು ಗಿಡ ಆದರೂ ಸರಿ, ಅದ್ರ ಕೊಂಬೆ ಆದರೂ ಸರಿ ತಂದು ಇಟ್ಟು ಪೂಜೆ ಮಾಡಿ ನಂತರ ನಾವು ಮಾಂಗಲ್ಯ ಧಾರಣೆಯನ್ನು ಮಾಡಬೇಕಿರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ಬೆಟ್ಟದ ನೆಲ್ಲಿಕಾಯಿಗಳು ಸಹ ಇರಬೇಕು. ಸುಮ್ಮನೆ ಒಂದು ಕೊಂಬೆನ ತಂದು ನೀಡೋದಲ್ಲ, ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿಗಳು ಸಹ ಇರಬೇಕು. ಆವಾಗಲೇ ನಿಮಗೆ ಪೂರ್ಣ ಫಲ ಸಿಗೋದು ಪೂಜೆದು. ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಗಿಡದೆಲ್ಲ ಸಿಗಲಿಲ್ಲ ಅಂದರೆ ನೀವು ಮಾಮೂಲಿ ಪೂಜೆನೇ ಮಾಡ್ಕೊಳ್ಳಿ. ಸುಮ್ಮನೆ ಹಾಗೇ ಮಾಂಗಲ್ಯ ಕಟ್ಟೋದು ಆ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬೆಟ್ಟದ ನೆಲ್ಲಿಕಾಯಿ ಗಿಡ ಆದರೂ ಸರಿ, ಬೆಟ್ಟದ ನೆಲ್ಲಿಕಾಯಿ ಸಮೇತ ಇರುವಂಥ ಕೊಂಬೆ ಆದರೂ ಸರಿ ತಂದು ನೆಟ್ಕೊಳ್ಳಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿಂದ ಆರತಿ ಅಂತೂ ಮಿಸ್ ಮಾಡದೆ ಮಾಡಬೇಕು. ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ವಿಷ್ಣು ವಾಸವಾಗಿರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿಗಳನ್ನ ಯೂಸ್ ಮಾಡಿಕೊಂಡು ನಾವು ಆರತಿ ಮಾಡೋದು ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿಗಳ ಮೇಲೆ ತುಪ್ಪದ ಬತ್ತಿಗಳನ್ನ ಇಟ್ಟು ಲಾಸ್ಟಲ್ಲಿ ನಾವು ವಿವಾಹ ಎಲ್ಲ ಮಾಡಿದ ಮೇಲೆ ಲಾಸ್ಟಲ್ಲಿ ಅದರಿಂದ ಆರತಿ ಮಾಡಿದ್ರೆ ನಿಜವಾಗ್ಲೂ ತುಳಸಿ ಮಾತೆಗೆ ತುಂಬ ಖುಷಿಯಾಗಿ ಹರಿಸ್ತಾರೆ ಅಂತ ಹೇಳ್ತಾರೆ. ತುಳಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ತುಳಸಿನ ಮನೆ ಒಳಗಡೆ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಮನೆ ಹೊರಗಡೆ ಇಟ್ಟು ಪೂಜೆ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಳಸಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ, ಮನೆ ಜನಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲಾಗಲಿ, ಮನೆ ಜನದ ಮೇಲಾಗಲಿ ಬೀಳೋದಿಲ್ಲ. ಅದರಿಂದಾಗಿ ತುಳಸಿ ಪೂಜೆನ ಮಾಡೋದು ತುಂಬ ಒಳ್ಳೆಯದು. ಮನೆಯ ಮುಂಭಾಗಲಲ್ಲಿ ಬಲಭಾಗಕ್ಕಿಟ್ಟು ತುಳಸಿ ಗಿಡನ ಪೂಜೆ ಮಾಡಬೇಕು. ಯಾವಾಗಲೂ ನೀವು ತುಳಸಿ ಕಟ್ಟೆ ಹತ್ರ ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಒಂದು ಚಿಕ್ಕ ದೀಪ ಹಚ್ಚಿಟ್ಟು ಪೂಜೆ ಮಾಡೋದ್ರಿಂದ ಈ ನೆಗೆಟಿವ್ ಎನರ್ಜಿ ಎಲ್ಲನೂ ಆ ಒಂದು ದೀಪ ತಗೊಳುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಸೊ ಅದರಿಂದಾಗಿ ನಾವು ತುಳಸಿ ಪೂಜೆನ ಮಾಡಬೇಕು. ಅದರಲ್ಲೂ ಕೆಲವೊಂದು ಮನೆಗಳಲ್ಲಿ ತುಳಸಿ ವಿವಾಹನ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಮಾಮೂಲಿ ಮನೆಗಳಲ್ಲಿ ಮದುವೆನ ಹೇಗೆ ಮಾಡ್ತಾರೋ ಅದೇ ರೀತಿ ಮನೆ ಮುಂದೆ ಚಪ್ಪರ ಹಾಕಿ ಎಲ್ಲ ಜನಗಳನ್ನ ಕರೆದು ಊಟ ಹಾಕಿ ಅವರಿಗೆ ಬಾಗಿನ ಕೊಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ತುಳಸಿ ವಿವಾಹದಲ್ಲಿ ಮದುವೆ ಆಗದಿರೋಂಥ ಚಿಕ್ಕ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರನ್ನ ಕರೆದು ಕುಂಕುಮ ಕೊಟ್ಟು ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಆ ಥರದ ಹೆಣ್ಮಕ್ಳು ಯಾರೂ ಇರಲಿಲ್ಲ. ಸೊ ಅದರಿಂದಾಗಿ ನನಗೆ ಆ ಥರದವ್ರು ಯಾರೂ ಸಿಗಲಿಲ್ಲ ಅಂತಂದರೆ ಅಕ್ಕಪಕ್ಕದ ಹೆಂಗಸರನ್ನು ಕರೆದು ನೀವು ಅರಿಶಿನ ಕುಂಕುಮನ ಕೊಡ್ಬೋದು. ನಾವು ಕೂಡ ಇದೇ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಅದೇ ರೀತಿ ಮಾಡಿದ್ವಿ. ನಾವು ಯಾವತ್ತೂ ಕೂಡ ಆ ಥರ ಅದ್ಧೂರಿಯಾಗಿ ತುಳಸಿ ವಿವಾಹನ ಯಾವತ್ತೂ ಮಾಡಿಲ್ಲ. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮಮ್ಮಿ ಮನೆಯಲ್ಲೂ ಕೂಡ ನಾವು ಮಾಡ್ಕೊಳ್ತಿದ್ದಿದ್ದು. ಅದೇ ರೀತಿ ನಾನು ಕೂಡ ಇಲ್ಲಿ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಈ ಥರದ ಪೂಜೆಗಳನ್ನೆಲ್ಲ ಮಾಡೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ತುಂಬಾ ಕಡಿಮೆ ಆಗುತ್ತೆ.
ಆದಷ್ಟು ಒಳ್ಳೆಯದು. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಇಟ್ಕೊಂಡು ಪೂಜೆ ಮಾಡಿ ತುಳಸಿ ವಿವಾಹನ ಮಾಡಿ ವರ್ಷಕ್ಕೊಂದು ಸಲ ಬರೋದು ತುಂಬಾ ಒಳ್ಳೆಯದು. ಇದರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಮದುವೆ ಆಗದಿರೋಂಥ ಹೆಣ್ಮಕ್ಳು ಈ ಒಂದು ಪೂಜೆನ ಮಾಡೋದ್ರಿಂದ ಆದಷ್ಟು ಬೇಗ ಕಂಕಣ ಭಾಗ್ಯ ಬರುತ್ತೆ. ಸೊ ಆದಷ್ಟು ತುಳಸಿ ಪೂಜೆ, ತುಳಸಿ ವಿವಾಹ ಇದನ್ನೆಲ್ಲ ಮಾಡಿ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಮನೆಯ ತುಳಸಿ ವಿವಾಹದ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.